ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಅಕ್ರೂರಃ ಪೇಶಲೋ ದಕ್ಷೋ ದಕ್ಷಿಣಃ ಕ್ಷಮಿಣಾಂ ವರಃ ವಿದ್ವತ್ತಮೋ ವೀತಭಯಃ ಪುಣ್ಯಶ್ರವಣಕೀರ್ತನಃ. ಓಂ ಅಕ್ರೂರಾಯ ನಮಃ. ಭಗವಂತ ಪರಮ ಕರುಣಾಮಯಿ. ಭಗವಂತನಿಗೆ ಯಾರ ಮೇಲೂ ಹಗೆಯಿಲ್ಲ. ಭಗವಂತ ಎಂದೂ ನಿರ್ದಯನಲ್ಲ. ಹೀಗಾಗಿ ಭಗವಂತ ಅಕ್ರೂರಃ. ಓಂ ಪೇಶಲಾಯ ನಮಃ. ಎಲ್ಲರಿಗಿಂತ ಹೆಚ್ಚಿನ ಸೌಂದರ್ಯವಂತ ಭಗವಂತ. ಹೀಗಾಗಿ ಭಗವಂತ ಪೇಶಲಃ. ಓಂ ದಕ್ಷಾಯ ನಮಃ. ಎಲ್ಲ ಕರ್ಮಗಳನ್ನು ಕ್ಷಿಪ್ರವಾಗಿ ಮಾಡುವವನು ಭಗವಂತ. ಜಗತ್ತಿನಲ್ಲಿ ಯಾವ ಕಾರ್ಯ ಯಾವ ಕಾಲದಲ್ಲಿ ಹೇಗೆ ಆಗಬೇಕೋ ಅದನ್ನು ಹಾಗೇ ಅದೇ ಕಾಲದಲ್ಲಿ ನಿಯಮಬದ್ಧವಾಗಿ ಮಾಡುವ ಸಾಮರ್ಥ್ಯವಿರುವವನು ಭಗವಂತ. ಸೃಷ್ಟಿ, ಪೋಷಣೆ, ಸಂಹಾರ ಇತ್ಯಾದಿ ಸಕಲ ಕಾರ್ಯಗಳಲ್ಲಿ ಚತುರನಾದವನು ಭಗವಂತ. ಹೀಗಾಗಿ ಭಗವಂತ ದಕ್ಷಃ. ಓಂ ದಕ್ಷಿಣಾಯ ನಮಃ. ಭಕ್ತರ ಮೇಲೆ ದಯೆ, ಸಹಾನುಭೂತಿ, ವಾತ್ಸಲ್ಯವುಳ್ಳವನು ಭಗವಂತ. ಕರ್ಮಾನುಸಾರ, ಯೋಗ್ಯತಾನುಸಾರ ಜೀವಿಗಳು ಭಕ್ತರು ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುವವನು ಭಗವಂತ. ಹೀಗಾಗಿ ಭಗವಂತ ದಕ್ಷಿಣಃ. ಓಂ ಕ್ಷಮಿಣಾಂ ವರಾಯ ನಮಃ. ಕ್ಷಮಾಗುಣವಿರುವ ಎಲ್ಲ ಕ್ಷಮಾಶೀಲರಿಗಿಂತ ಹೆಚ್ಚಿನ ಕ್ಷಮಾಶೀಲನು ಅತ್ಯಂತ ಶ್ರೇಷ್ಠನು ಭಗವಂತ. ಹೀಗಾಗಿ ಭಗವಂತ ಕ್ಷಮಿಣಾಂ ವರಃ. ಓಂ ವಿದ್ವತ್ತಮಾಯ ನಮಃ. ಜ್ಞಾನಿಗಳಲ್ಲೆಲ್ಲ ಅತ್ಯಂತ ಉತ್ತಮನು, ಹಿರಿಯನು, ಮಹಾಜ್ಞಾನಿಯು ಭಗವಂತ. ಹೀಗಾಗಿ ಭಗವಂತ ವಿದ್ವತ್ತಮಃ. ಓಂ ವೀತಭಯಾಯ ನಮಃ. ಸಂಸಾರದ ಸಂಬಂಧವಾದ ಭಯ, ಸಂಸಾರ ರೂಪವಾದ ಭಯ, ಬಡತನ, ರೋಗ, ವೃದ್ಧಾಪ್ಯ, ಸಾವು, ಪುನರ್ಜನ್ಮ ಇತ್ಯಾದಿ ಯಾವುದೇ ರೀತಿಯ ಭಯವೂ ಭಗವಂತನಿಗೆ ಇಲ್ಲ. ನಿತ್ಯಮುಕ್ತನೂ ಸರ್ವೇಶ್ವರನೂ ಸರ್ವಶಕ್ತನೂ ಆಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ವೀತಭಯಃ. ಓಂ ಪುಣ್ಯಶ್ರವಣ ಕೀರ್ತನಾಯ ನಮಃ. ಭಗವಂತನ ನಾಮವನ್ನು ಹೇಳುವುದು ಮತ್ತು ಕೇಳುವುದು ಇವೆರಡೂ ಆನಂದವನ್ನು, ಪವಿತ್ರತೆಯನ್ನು, ಪುಣ್ಯವನ್ನು ಉಂಟು ಮಾಡುತ್ತವೆ. ಹೀಗಾಗಿ ಭಗವಂತ ಪುಣ್ಯಶ್ರವಣ ಕೀರ್ತನಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.